ಇಂದು ನಾವು ಯುರೋಪ್ನ ಮುಂದುವರಿದ ಭಾಗವನ್ನು ತಿಳ್ಕೊಳ್ಳೋಣ. ಅದರಲ್ಲಿ ಪ್ರಮುಖವಾಗಿ ಯುರೋಪ್ನಲ್ಲಿ ಕಂಡುಬರುವಂಥ ಭೂ ಆಕೃತಿಗಳು. ಭೂ ಆಕೃತಿ ಅಂದರೆ ಯುರೋಪ್ನ ಭೂಭಾಗ ಯಾವ ರೀತಿ ಇದೆ ಅಂಥೇಳಿ ನಾವು ಇವತ್ತು ತಿಳ್ಕೊಳ್ಳೋಣ. ಮೊದಲನೇದಾಗಿ ನೋಡಿ, ಯುರೋಪ್ ನಾವು ಮೊದಲೇ ಹೇಳಿದಾಗೆ ಅತಿ ಹೆಚ್ಚು ನದಿಗಳು, ಮೈದಾನಗಳು ಮತ್ತು ಪರ್ವತ ಶಿಖರಗಳಿಂದ ಕೂಡಿದಂತಹ ಒಂದು ಖಂಡ. ನಂತರ ನೋಡಿ, ಪರ್ವತ ಶ್ರೇಣಿಗಳು. ಮೊದಲನೇದಾಗಿ ನಾವು ಪರ್ವತ ಶ್ರೇಣಿಗಳು, ಪ್ರಸ್ಥಭೂಮಿಗಳು, ಮೈದಾನಗಳು, ಜ್ವಾಲಾಮುಖಿ ಪರ್ವತಗಳನ್ನು ತಿಳ್ಕೊಳ್ಳೋಣ ಇವತ್ತು. ಯುರೋಪ್ನಲ್ಲಿ ಕಂಡುಬರುವಂಥ ಪರ್ವತ ಶ್ರೇಣಿಗಳು, ಮೈದಾನಗಳು, ಪ್ರಸ್ಥಭೂಮಿಗಳು, ಜ್ವಾಲಾಮುಖಿ ಪರ್ವತಗಳ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಮೊದಲನೇದಾಗಿ ಪರ್ವತ ಶ್ರೇಣಿ ಅಂದರೆ ಏನಂತ ನೋಡೋಣ. ಪರ್ವತ ಶ್ರೇಣಿ ಅಂದರೆ ನೋಡಿ, ಈ ರೀತಿಯಾಗಿರುವಂತಹ ಒಂದು ಎತ್ತರವಾದ ಭಾಗವನ್ನು ಪರ್ವತ ಶ್ರೇಣಿ ಅಂತೇಳಿ ಕರಿತೀವಿ. ಪರ್ವತ ಶ್ರೇಣಿಯು ಈ ರೀತಿಯಾಗಿದ್ದರೆ ಇದನ್ನು ನಾವು ಪ್ರಸ್ಥಭೂಮಿ ಅಂತೇಳಿ ಕರಿತೀವಿ. ಈ ರೀತಿಯಾಗಿದ್ದರೆ ಇದನ್ನು ನಾವು ಮೈದಾನ ಅಂತೇಳಿ ಕರಿತೀವಿ. ಗೊತ್ತಾಯ್ತಲ್ವ? ಇದು ಪರ್ವತ ಶ್ರೇಣಿ, ಪ್ರಸ್ಥಭೂಮಿ, ಇದು ಮೈದಾನ. ಇದು ನಿಮಗೆ ಗೊತ್ತಿರಬೇಕಾಗಿತ್ತು. ಈಗ ನಾವೇನು ಮಾಡೋಣ, ಯುರೋಪ್ನಲ್ಲಿ ಕಂಡುಬರುವಂತಹ ಪ್ರಮುಖ ಪರ್ವತ ಶ್ರೇಣಿಗಳನ್ನು ನೋಡೋಣ. ಮೊದಲನೇದಾಗಿ ಪರ್ವತ ಶ್ರೇಣಿಗಳ ಬಗ್ಗೆ ತಿಳ್ಕೊಂಬಿಡೋಣ. ನಮ್ಮ ಯುರೋಪ್ನಲ್ಲಿ ಕಂಡುಬರುವಂಥ ಪರ್ವತ ಶ್ರೇಣಿಗಳಲ್ಲಿ ಅತಿ ಉದ್ದವಾದ ಪರ್ವತ ಶ್ರೇಣಿ ಅಂದರೆ ಅದು ಸ್ಕ್ಯಾಂಡಿನೇವಿಯಾ ಪರ್ವತ ಶ್ರೇಣಿ. ಸ್ಕ್ಯಾಂಡಿನೇವಿಯಾ ಪರ್ವತ ಶ್ರೇಣಿ ಉದ್ದವಾಗಿದ್ದರೂ ಸಹಿತ ಇದು ಏನಂದರೆ ಅತಿ ಎತ್ತರ ಕಡಿಮೆ ಆಗಿದೆ. ಎತ್ತರ ತುಂಬ ಕಡಿಮೆ, ಯಾಕಂದರೆ ಇದು ಪುರಾತನ ಪರ್ವತ ಶ್ರೇಣಿ. ಅಂದರೆ ನಮ್ಮ ಹಿಮಾಲಯ ಪರ್ವತಕ್ಕಿಂತಲೂ ಪುರಾತನ. ಉದಾಹರಣೆಗೆ ನಮ್ಮ ಅರಾವಳಿಯಲ್ಲಿ ಕಂಡುಬರುತ್ತವಲ್ಲ, ಅರಾವಳಿ ಪರ್ವತ ಶ್ರೇಣಿಗಳು, ಆ ಪರ್ವತ ಶ್ರೇಣಿಗೆ ಇವು ಸಂಬಂಧಪಟ್ಟಿದ್ದಂಥ ಪರ್ವತ ಶ್ರೇಣಿಗಳು. ಅಷ್ಟು ಪುರಾತನವಾದ ಪರ್ವತ ಶ್ರೇಣಿಗಳಾಗಿರೋದ್ರಿಂದ ಸವೆತ ಕಾರ್ಯಕ್ಕೆ ಒಳಪಟ್ಟು ಎತ್ತರ ಕಡಿಮೆ ಇದೆ. ಯಾವುದು? ಸ್ಕ್ಯಾಂಡಿನೇವಿಯಾ ಪರ್ವತ ಶ್ರೇಣಿ. ಇಲ್ಲಿ ಕಂಡು ಬರುತ್ತಲ್ವ, ಇದು ಸ್ಕ್ಯಾಂಡಿನೇವಿಯಾ ಪರ್ವತ ಶ್ರೇಣಿ. ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಹಬ್ಬಿದೆ. ಇದೆಲ್ಲ ಸ್ಕ್ಯಾಂಡಿನೇವಿಯಾ ಪರ್ವತ ಶ್ರೇಣಿಯ ಭಾಗ. ಇದು ಎಲ್ಲಿದೆ ಅಂದರೆ, ಇದು ನೋಡಿ, ಇದು ನಾರ್ವೆ ದೇಶ. ನಾರ್ವೆ ದೇಶದಲ್ಲಿ ಸಂಪೂರ್ಣವಾಗಿ ಹಬ್ಬಿದೆ. ಸ್ಕ್ಯಾಂಡಿನೇವಿಯಾ ಪರ್ವತ ಶ್ರೇಣಿ ಎಲ್ಲಿದೆ ಅಂದರೆ ಸ್ಕ್ಯಾಂಡಿನೇವಿಯಾ ಪ್ರಸ್ಥಭೂಮಿಯಲ್ಲಿ. ಇಲ್ಲಿರುವಂಥ ನಾರ್ವೇಜಿಯನ್ ಸಮುದ್ರ ಇದೆಯಲ್ಲ, ಈ ನಾರ್ವೇಜಿಯನ್ ಸಮುದ್ರ ಮತ್ತು ಉತ್ತರ ಸಮುದ್ರ, ಇಲ್ಲಿ ಸಮುದ್ರಕ್ಕೆ ಕಡಿದಾದ ಇಳಿಜಾರನ್ನು ಹೊಂದಿದೆ. ಯಾವುದು? ಸ್ಕ್ಯಾಂಡಿನೇವಿಯಾ ಪರ್ವತ ಶ್ರೇಣಿ. ಇದೆಲ್ಲ ಸ್ಕ್ಯಾಂಡಿನೇವಿಯಾ ಪರ್ವತ ಶ್ರೇಣಿ ಆಗಿದೆ. ಗೊತ್ತಾಯ್ತಲ್ವ? ಇದು ಸ್ಕ್ಯಾಂಡಿನೇವಿಯಾ ಪರ್ವತ ಶ್ರೇಣಿ. ಸ್ಕ್ಯಾಂಡಿನೇವಿಯಾ ಪರ್ವತ ಶ್ರೇಣಿಯ ನಂತರ ಎರಡನೇದಾಗಿ ಮುಖ್ಯವಾದ ಪರ್ವತ ಶ್ರೇಣಿ ಅಂದರೆ ಕ್ಯಾಂಟಬೆರಿ ಪರ್ವತ ಶ್ರೇಣಿ. ನೋಡಿ, ಇಲ್ಲಿ ಕಂಡು ಬರುತ್ತಲ್ವ, ಇದು ಕ್ಯಾಂಟಬೆರಿಯನ್ ಪರ್ವತ ಶ್ರೇಣಿ ಅಂತೇಳಿ ಕರಿತೀವಿ. ಎಲ್ಲಿದೆ? ಸ್ಪೇನ್. ಇದು ಸ್ಪೇನ್ನಲ್ಲಿ ಕಂಡುಬರುವ ಪ್ರಮುಖ ಪರ್ವತ ಶ್ರೇಣಿ ಕ್ಯಾಂಟಬೆರಿ ಪರ್ವತ ಶ್ರೇಣಿ. ಗೊತ್ತಲ್ವ? ನಂತರ ಪೈರನೀಸ್ ಪರ್ವತ ಶ್ರೇಣಿಗಳು. ಪೈರನೀಸ್ ಪರ್ವತ ಶ್ರೇಣಿಗಳಲ್ಲಿ ಕಂಡುಬರುತ್ತವೆ ಅಂದರೆ ಫ್ರಾನ್ಸ್ ಮತ್ತು ಸ್ಪೇನ್ನ ಗಡಿ ಭಾಗದಲ್ಲಿ. ಇದು ಪೈರನೀಸ್ ಪರ್ವತ ಶ್ರೇಣಿಗಳು. ಇದು ಫ್ರಾನ್ಸ್ ಮತ್ತು ಸ್ಪೇನನ್ನು ವಿಭಾಗ ಮಾಡುತ್ತೆ, ಅಂದರೆ ಗಡಿಯಲ್ಲಿ ಹಬ್ಬಿದೆ. ಯಾವುದು? ಪೈರನೀಸ್ ಪರ್ವತ ಶ್ರೇಣಿಗಳು. ನಂತರ ಬಂದರೆ ಆಲ್ಪ್ಸ್ ಪರ್ವತ ಶ್ರೇಣಿಗಳು. ನೋಡಿ, ಯುರೋಪ್ನಲ್ಲಿ ಪ್ರಮುಖವಾಗಿ ನಾವು ಯುರೋಪ್ ಅಂದ್ಕೊಳ್ಳೇ ನಮಗೆ ನೆನಪು ಬರುವಂಥ ಪರ್ವತ ಶ್ರೇಣಿ ಅಂದರೆ ಅದು ಆಲ್ಪ್ಸ್. ಆ ಆಲ್ಪ್ಸ್ ಪರ್ವತ ಶ್ರೇಣಿ ನಾವು ನಮ್ಮ ಹಿಮಾಲಯ ಪರ್ವತ ಶ್ರೇಣಿಗೆ ಹೋಲಿಸ್ತೇವೆ. ಯಾಕಂದರೆ ಆಲ್ಪ್ಸ್ ಪರ್ವತ ಶ್ರೇಣಿಯ ಉಗಮ ಮತ್ತು ಹಿಮಾಲಯದ ಉಗಮ ಎರಡು ಒಂದೇ ಕಾಲದಲ್ಲಿ ಆಗಿದ್ದಾವೆ ಅಂಥೇಳಿ ಹೇಳ್ತಾರೆ. ಈ ಆಲ್ಪ್ಸ್ ಪರ್ವತ ಶ್ರೇಣಿ ಏನಿದೆಯಲ್ಲ, ಇದು ಯುರೋಪ್ನ 3ನೇ ಅತಿ ಉದ್ದವಾದ ಪರ್ವತ ಶ್ರೇಣಿ. ನೋಡಿ, ಆಲ್ಪ್ಸ್ ಪರ್ವತ ಶ್ರೇಣಿ ಕೇವಲ ಇಟಲಿಯಲ್ಲಿ ಮಾತ್ರ ಅಲ್ಲ, ಫ್ರಾನ್ಸ್, ಸ್ವಿಟ್ಜರ್ಲ್ಯಾಂಡ್, ಲಿಂಚೆಸ್ಟೈನ್, ಆಸ್ಟ್ರಿಯಾ, ಜರ್ಮನಿ, ಈ ರೀತಿಯಾಗಿ ಸ್ಲೋವೇನಿಯಾ, ಇಷ್ಟು ದೇಶಗಳಲ್ಲಿ ಹಬ್ಬಿದೆ. ಪ್ರಮುಖವಾಗಿ ಇಟಲಿಯ ಉತ್ತರ ಭಾಗದಲ್ಲಿ ಹಬ್ಬಿರುವಂಥ ಪರ್ವತ ಶ್ರೇಣಿ ಯಾವುದು? ಆಲ್ಪ್ಸ್. ಇದು ಆಲ್ಪ್ಸ್ ಯುರೋಪಿನ ಪ್ರಮುಖ ಪರ್ವತ ಶ್ರೇಣಿ. ಗೊತ್ತಾಯ್ತಲ್ವ? ಆಲ್ಪ್ಸ್.
ಈ ಆಲ್ಪ್ಸ್ನಲ್ಲಿ ಒಂದು ಎತ್ತರವಾದ ಶ್ರೇಣಿ ಇದೆ. ಯಾವುದು ಅಂದರೆ ಅದು ಮೌಂಟ್ ಬ್ಲ್ಯಾಂಕ್ ಅಂತೇಳಿ. ಇಲ್ಲಿದೆ ಮೌಂಟ್ ಬ್ಲ್ಯಾಂಕ್. ಈ ಪರ್ವತ ಶ್ರೇಣಿ ಇದೆಯಲ್ಲ, ಮೌಂಟ್ ಬ್ಲ್ಯಾಂಕ್ ಇದು ಸುಮಾರು 1400 ಮೀಟ್ರ್ ಎತ್ತರವಾಗಿದೆ. ಸುಮಾರು 4900 ಮೀಟ್ರ್ ಎತ್ತರವಾಗಿದೆ. ಇದು ಫ್ರಾನ್ಸ್ ಮತ್ತು ಇಟಲಿಯ ಗಡಿ ಭಾಗದಲ್ಲಿ ಕಂಡುಬರುತ್ತೆ. ಯಾವುದು? ಮೌಂಟ್ ಬ್ಲ್ಯಾಂಕ್. ಈ ಪರ್ವತ ಶ್ರೇಣಿ ಯುರೋಪಿನ 2ನೇ ಅತಿ ಎತ್ತರವಾದ ಪರ್ವತ ಶ್ರೇಣಿ. ಮೊದಲನೇ ಎತ್ತರವಾದ ಪರ್ವತ ಶ್ರೇಣಿ ಯಾವುದು? ಮುಂದೆ ಹೇಳ್ತೀನಿ. ಯುರೋಪ್ ಖಂಡದಲ್ಲಿರುವಂಥ 2ನೇ ಅತಿ ಎತ್ತರವಾದ ಪರ್ವತ ಶ್ರೇಣಿ ಮೌಂಟ್ ಬ್ಲ್ಯಾಂಕ್. ಎಲ್ಲಿ ಕಂಡುಬರುತ್ತೆ? ಆಲ್ಪ್ಸ್ ಪರ್ವತ ಶ್ರೇಣಿ. ಆಲ್ಪ್ಸ್ನಲ್ಲಿ ಅತಿ ಎತ್ತರವಾದದ್ದು ಮೌಂಟ್ ಬ್ಲ್ಯಾಂಕ್ ಮತ್ತು ಯುರೋಪಿನ 2ನೇ ಅತಿ ಎತ್ತರವಾದ ಪರ್ವತ ಶ್ರೇಣಿ ಎಲ್ಲಿ ಕಂಡುಬರುತ್ತೆ? ಇಟಲಿ ಮತ್ತು ಫ್ರಾನ್ಸ್ನ ಗಡಿ ಭಾಗದಲ್ಲಿ. ನಂತರ ನೋಡಿ, ಅಪಿನಿಯನ್ಸ್ ಪರ್ವತ ಶ್ರೇಣಿಗಳು. ಎಲ್ಲಿ ಕಂಡುಬರುತ್ತೆ ಅಂದರೆ ಇಟಲಿಯ ದಕ್ಷಿಣದ ತುಂಬ ಅಪಿನಿಯನ್ಸ್ ಪರ್ವತ ಶ್ರೇಣಿಗಳು ಕಂಡುಬರುತ್ತೆ. ಇದು ಅಪಿನಿಯನ್ಸ್ ಪರ್ವತ ಶ್ರೇಣಿಗಳು. ನಂತರ ಡೈನರಿಕ್ ಆಲ್ಪ್ಸ್ ನೋಡಿ, ಈ ಆಲ್ಪ್ಸ್ನ ಮುಂದುವರಿದ ಭಾಗವೇ ಡೈನರಿಕ್ ಆಲ್ಪ್ಸ್. ಇಲ್ಲಿ ಕಂಡುಬರುತ್ತೆ ನೋಡಿ, ಇದೆಲ್ಲ ಡೈನರಿಕ್ ಆಲ್ಪ್ಸ್. ಕ್ರೊವೇಷಿಯಾ, ಸರ್ಬಿಯಾ ಈ ಭಾಗದಲ್ಲಿ ಕಂಡುಬರುತ್ತೆ. ಡೈನರಿಕ್ ಆಲ್ಪ್ಸ್ ಅಂತೇಳಿ ಕರಿತೀವಿ. ನಂತರ ಬಾಲ್ಕನ್ ಪರ್ವತ ಶ್ರೇಣಿಗಳು. ಇಲ್ಲಿದೆಯಲ್ಲ, ಇದೆಲ್ಲ ಬಾಲ್ಕನ್ ಪರ್ವತ ಶ್ರೇಣಿ. ನೀವು ಅಟ್ಲಾಸನ್ನು ನೋಡ್ತಾ ಇರಬೇಕು. ಇದು ಬಾಲ್ಕನ್ ಪರ್ವತ ಶ್ರೇಣಿ. ನಂತರ ಟ್ರಾನ್ಸಲ್ವೇನಿಯಾ ಪರ್ವತ ಶ್ರೇಣಿ ಎಲ್ಲಿದೆ ಅಂತಂತಂದರೆ ನೋಡಿ, ಇಲ್ಲಿದೆಯಲ್ಲ, ಇದು ಟ್ರಾನ್ಸಲ್ವೇನಿಯಾ ಪರ್ವತ ಶ್ರೇಣಿ. ಇದು ಬಾಲ್ಕನ್, ಇದು ಟ್ರಾನ್ಸಲ್ವೇನಿಯಾ ಪರ್ವತ ಶ್ರೇಣಿ. ನಂತರ ಕಾರ್ಪೇಥಿಯನ್ ಪರ್ವತ ಶ್ರೇಣಿ ನೋಡಿ, ಇಲ್ಲಿದೆಯಲ್ಲ, ಇದು ಕಾರ್ಪೇಥಿಯನ್ ಪರ್ವತ ಶ್ರೇಣಿ. ಯುರೋಪಿನ 2ನೇ ಅತಿ ಉದ್ದವಾದ ಪರ್ವತ ಶ್ರೇಣಿ. ಯಾವುದು? ಕಾರ್ಪೇಥಿಯನ್ ಪರ್ವತ ಶ್ರೇಣಿ. ನಂತರ ಕಾಕ್ಸಸ್ ಪರ್ವತ ಶ್ರೇಣಿ ಅಥವಾ ಕಾಕೇಶಿಯನ್ ಪರ್ವತ ಶ್ರೇಣಿ ಅಂತಲೂ ಕರೀತಾರೆ. ಕಾಕ್ಸಸ್ ಮೌಂಟೇನ್ ಅಂತಲೂ ಕರೀತಾರೆ. ಕಾಕ್ಸಸ್ ಅಂದರೂ ಒಂದೇ, ಕಾಕೇಶಿಯಸ್ ಅಂದರೂ ಒಂದೇ. ಎಲ್ಲಿದೆ ಅಂದರೆ ಇಲ್ಲಿದೆ ನೋಡಿ, ಇದು ಕಾಕ್ಸಸ್ ಪರ್ವತ ಶ್ರೇಣಿ. ಎಲ್ಲಿದೆ ಅಂದರೆ ಸಂಪೂರ್ಣವಾಗಿ ರಷ್ಯಾದಲ್ಲಿ ಕಂಡುಬರುತ್ತೆ. ಅತಿ ಎತ್ತರವಾದ ಶಿಖರ, ಯುರೋಪಿನ ಅತಿ ಎತ್ತರವಾದ ಶಿಖರ ಮೌಂಟ್ ಎಲ್ಬ್ರೂಸ್. ಯುರೋಪಿನ ಅತಿ ಎತ್ತರವಾದ ಶಿಖರ ಮೌಂಟ್ ಎಲ್ಬ್ರೂಸ್ ಎಲ್ಲಿ ಕಂಡುಬರುತ್ತೆ? ರಷ್ಯಾದಲ್ಲಿ. ಯಾವ ಪರ್ವತ ಶ್ರೇಣಿ? ಕಾಕೇಶಸ್ ಪರ್ವತ ಶ್ರೇಣಿ ಅಥವಾ ಕಾಕ್ಸಸ್ ಪರ್ವತ ಶ್ರೇಣಿ. 2ನೇ ಅತಿ ಎತ್ತರವಾದ ಪರ್ವತ ಶ್ರೇಣಿ ಮೌಂಟ್ ಬ್ಲ್ಯಾಂಕ್ ಎಲ್ಲಿ ಕಂಡುಬರುತ್ತೆ? ಇಟಲಿ ಮತ್ತು ಫ್ರಾನ್ಸ್ನ ಗಡಿಯಲ್ಲಿ. ಯಾವ ಪರ್ವತ ಶ್ರೇಣಿ? ಆಲ್ಪ್ಸ್ ಪರ್ವತ ಶ್ರೇಣಿ. ಗೊತ್ತಾಯ್ತಲ್ವ? ಇದು 1ನೇದು, 2ನೇದು ಮುಗೀತು. ಇದು ಪ್ರಮುಖವಾಗಿ ಕಂಡುಬರುವಂತಹ ಪರ್ವತ ಶ್ರೇಣಿಗಳು ಎಲ್ಲಿ? ಯುರೋಪ್ ಖಂಡದಲ್ಲಿ. ಗೊತ್ತಾಯ್ತಲ್ವ? ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾನು ಹೇಳ್ತೀನಿ ಕನ್ಫ್ಯೂಸ್ ಆದರೆ. ಇದು ಯುರೋಪ್ನಲ್ಲಿ ಕಂಡುಬರುತ್ತಾ ಪ್ರಮುಖ ಪರ್ವತ ಶ್ರೇಣಿಗಳು. ಯುರೋಪ್ನಲ್ಲಿ ಕಂಡುಬರುವ ಅತಿ ಎತ್ತರವಾದ ಶಿಖರ ಮೌಂಟ್ ಎಲ್ಬ್ರೂಸ್. 2ನೇದು ಮೌಂಟ್ ಬ್ಲ್ಯಾಂಕ್. ಅತಿ ಉದ್ದವಾದ ಪರ್ವತ ಶ್ರೇಣಿ ಸ್ಕ್ಯಾಂಡಿನೇವಿಯಾ. 2ನೇ ಅತಿ ಉದ್ದವಾದ ಪರ್ವತ ಶ್ರೇಣಿ ಕಾರ್ಪೇಥಿಯನ್ ಪರ್ವತ ಶ್ರೇಣಿ. 3ನೇ ಅತಿ ಉದ್ದವಾದ ಪರ್ವತ ಶ್ರೇಣಿ ಆಲ್ಪ್ಸ್. ಪರ್ವತ ಶ್ರೇಣಿಗಳು ಸೀರಿಯಲ್ ವೈಸ್ ಕೇಳ್ಬೋದು. ಇದು ಇಷ್ಟು ಗೊತ್ತಾಯಿತು. ಈಗ 2ನೇದಾಗಿ ಪ್ರಸ್ಥಭೂಮಿಗಳನ್ನು ನೋಡೋಣ. ಪರ್ವತ ಶ್ರೇಣಿಗಳು ಮುಗೀತು. ಈಗ ಪ್ರಸ್ಥಭೂಮಿಗಳು. ಯಾವ ಪರ್ವತ ಶ್ರೇಣಿಯನ್ನು ಹಿಮಾಲಯ ಪರ್ವತ ಶ್ರೇಣಿಗೆ ಹೋಲಿಸಿದ್ದಾರೆ ಅಂದರೆ ಅದು ಆಲ್ಪ್ಸ್. ಈಗ ಪ್ರಸ್ಥಭೂಮಿಗಳು. ಪ್ರಸ್ಥಭೂಮಿ ಅಂದರೆ ನೋಡಿ, ಅದು ಹೆಂಗಿರುತ್ತೆ ಅಂದರೆ ಈ ಟೇಬಲ್ನ ಆಕೃತಿ ಇರುತ್ತೆ.
ಇದನ್ನು ಪ್ರಸ್ಥಭೂಮಿ ಅಂತೇಳಿ ಕರಿತೀವಿ. ಕೆಲವೊಂದು ಪ್ರಸ್ಥಭೂಮಿಗಳು ಫಾಲ್ಟ್ ಅಂದರೆ ಬಿರುಕು ಕಣಿವೆ ಮೂಲಕ ನಿರ್ಮಾಣ ಆಗ್ತವೆ, ಅಂದರೆ ಕುಸಿತದಿಂದ, ಭೂಖಂಡದ ಕುಸಿತದಿಂದ ಈ ರೀತಿ ಇರುವಂಥ ಪ್ರಸ್ಥಭೂಮಿ ಕೆಲವೊಂದು ಬಿರುಕು ಬಿಟ್ಟರೆ ಈ ರೀತಿಯಾಗಿ ನಿರ್ಮಾಣ ಆಗ್ತವೆ. ಇವನ್ನು ಬಿರುಕು ಕಣಿವೆಗಳು ಅಥವಾ ಬಿರುಕು ಪ್ರಸ್ಥಭೂಮಿ ಅಂತ ಕರಿತೀವಿ. ಇದು ಪ್ರಸ್ಥಭೂಮಿ. ಪ್ರಮುಖವಾಗಿ ಕಂಡುಬರುವಂಥ ಪ್ರಸ್ಥಭೂಮಿ ಅಂದರೆ ಅದು ಸೆಂಟ್ರಲ್ ಮ್ಯಾಸಿಫ್. ಸೆಂಟ್ರಲ್ ಮ್ಯಾಸಿಫ್ ಎಲ್ಲಿ ಕಂಡುಬರುತ್ತೆ ಅಂದರೆ ನೋಡಿ, ಮ್ಯಾಸಿಫ್ ಇಲ್ಲಿ ಕಂಡುಬರುತ್ತೆ. ಇದು ಸೆಂಟ್ರಲ್ ಮ್ಯಾಸಿಫ್ ಎಲ್ಲಿದೆ? ಫ್ರಾನ್ಸ್ನಲ್ಲಿ. ಸೆಂಟ್ರಲ್ ಮ್ಯಾಸಿಫ್ ಇದು ಪ್ರಮುಖವಾದ ಪ್ರಸ್ಥಭೂಮಿ, ಎತ್ತರ ಪ್ರದೇಶ. ನಂತರ ಇನ್ನೊಂದು ಪ್ರಮುಖವಾದ ಪ್ರಸ್ಥಭೂಮಿ ಅಂದರೆ ಅದು ವೇಜಸ್ ಪ್ರಸ್ಥಭೂಮಿ. ನೋಡಿ, ಇದೇನು ವೇಜಸ್ ಇದೆಯಲ್ಲ, ಇದು ಫ್ರಾನ್ಸಲ್ಲಿದೆ ಸಂಪೂರ್ಣವಾಗಿ, ಫ್ರಾನ್ಸ್ ಮತ್ತು ಜರ್ಮನಿ. ಬ್ಲ್ಯಾಕ್ ಫಾರೆಸ್ಟು ಒಂದು ಬಿರುಕು ಕಣಿವೆ, ಈ ರೀತಿಯಾಗಿರುವಂಥ ಒಂದು ಬಿರುಕು ಕಣಿವೆ. ಯಾಕಂದರೆ ನೋಡಿ, ಇದು ಕುಸಿತದಿಂದ, ಭೂಖಂಡದ ಕುಸಿತದಿಂದ ನಿರ್ಮಾಣ ಆಗಿರುವಂಥದ್ದು. ಈ ರೀತಿಯಾದಂಥ ಭೂಖಂಡವು ಏನಾಗುತ್ತೆ, ಕಾಲಾನಂತರದಲ್ಲಿ ಈ ರೀತಿಯಾಗಿ ಕುಸಿದಿರುತ್ತೆ. ಕುಸಿದಾಗ ಏನಾಗುತ್ತೆ, ಇದು ಪರ್ವತದ ಹಾಗೆ ಕಾಣುತ್ತೆ. ಈ ಭಾಗ ಇದನ್ನು ಬ್ಲ್ಯಾಕ್ ಪರ್ವತ ಅಂತೇಳಿ ಕರಿತೀವಿ. ಇಲ್ಲಿರುವಂಥ ಪರ್ವತ ಏನಾಗುತ್ತೆ, ಕಾಲಾನಂತರ ಇಲ್ಲಿ ಬಿರುಕು ಬಿಡುತ್ತೆ. ಈ ಬಿರುಕು ಬಿಟ್ಟಾಗ ಇದು ಸ್ವಲ್ಪ ಕುಸಿದಾಗ ಇದನ್ನು ಬಿರುಕು ಅಂತೇಳಿ ಕರಿತೀವಿ. ಇದರಲ್ಲಿ ಹರಿಯುವಂಥ ಪ್ರಮುಖ ನದಿ ಅಂದರೆ ಅದು ರೈನ್ ನದಿ ಏನಾಗುತ್ತಲ್ವ, ವೇಜಸ್ ಇಲ್ಲಿ ವೇಜಸ್ ಕಂಡುಬರುತ್ತೆ. ವೇಜಸ್ ಪರ್ವತ ಶಿಖರ, ಈ ಕಡೆ ಬ್ಲ್ಯಾಕ್ ಫಾರೆಸ್ಟ್, ಇಲ್ಲಿ ಕಂಡುಬರೋದೇ ರೈನ್ ನದಿ. ಇದು ಎರಡು ಪರ್ವತ ಶ್ರೇಣಿಗಳ ನಡುವೆ ಕಂಡುಬರುತ್ತದೆ. ಯಾವ ನದಿ ಬಿರುಕು ಕಣಿವೆಯಲ್ಲಿ ಹರಿಯುತ್ತಂದರೆ ಅದು ರೈನ್ ನದಿ. ಬ್ಲ್ಯಾಕ್ ಫಾರೆಸ್ಟ್ ಒಂದು ಬ್ಲ್ಯಾಕ್ ಪರ್ವತ ಅಥವಾ ಪ್ರಸ್ಥಭೂಮಿ ಅಂತಲೂ ಹೇಳ್ಬೋದು. ಅದನ್ನು ಪರ್ವತ ಅನ್ನೋಕ್ಕೆ ಆಗಲ್ಲ, ಪ್ರಸ್ಥಭೂಮಿ. ಬ್ಲ್ಯಾಕ್ ಫಾರೆಸ್ಟ್ ಅಥವಾ ವೇಜಸ್ ಬ್ಲ್ಯಾಕ್ ಫಾರೆಸ್ಟ್ ಎರಡು ಬೇರೆ ಬೇರೆ. ಒಂದು ಫ್ರಾನ್ಸಲ್ಲಿದೆ, ಒಂದು ಜರ್ಮನಿಲಿದೆ. ಎರಡು ಜರ್ಮನಿ ಮತ್ತು ಫ್ರಾನ್ಸಲ್ಲಿ ಹಬ್ಬಿದ್ದಾವೆ. ನಂತರ ಬೊಹಿಮಿಯಾ ಪ್ರಸ್ಥಭೂಮಿ ಎಲ್ಲಿ ಕಂಡುಬರುತ್ತೆ ಅಂದರೆ ಇದು ಚೆಕ್ ರಿಪಬ್ಲಿಕ್ನಲ್ಲಿ ಕಂಡುಬರುತ್ತೆ. ಇದು ಬೊಹಿಮಿಯಾ ಪ್ರಸ್ಥಭೂಮಿ. ಇಲ್ಲಿದೆಯಲ್ಲ, ಇದು ಬೊಹಿಮಿಯಾ ಪ್ರಸ್ಥಭೂಮಿ. ಎಲ್ಲಿದೆ? ಇದು ಚೆಕ್ ರಿಪಬ್ಲಿಕ್. ಓಕೆ, ಈಗ ಪ್ರಸ್ಥಭೂಮಿ ಮುಗೀತು. ನಂತರ ಬಂದರೆ ಮೈದಾನಗಳು. ಪ್ರಮುಖ ಮೈದಾನ ಅಂದರೆ ಅದು ಹಂಗೇರಿಯ ಪ್ರಮುಖ ಮೈದಾನ. ಇಲ್ಲಿದೆಯಲ್ವ, ಇಲ್ಲಿ ದಕ್ಷಿಣ ಭಾಗ ಸಂಪೂರ್ಣವಾಗಿ ಇದು ಮೈದಾನವಾಗಿದೆ. ಹಂಗೇರಿ ದಕ್ಷಿಣ ಭಾಗ ಸಂಪೂರ್ಣವಾಗಿ ಮೈದಾನವಾಗಿದೆ. ನಂತರ ಕಂಡುಬರುವ ಪ್ರಮುಖ ಮೈದಾನ ಅಂದರೆ ಲೊಂಬಾರ್ಡಿ ಮೈದಾನ. ಎಲ್ಲಿ ಕಂಡುಬರುತ್ತೆ ಅಂದರೆ ಇಟಲಿಯ ಉತ್ತರ ಭಾಗದಲ್ಲಿ ಕಂಡುಬರುವುದು ಲೊಂಬಾರ್ಡಿ ಮೈದಾನ. ಯಾಕೆ ಇಲ್ಲಿ ಕಂಡುಬರುತ್ತಂದರೆ ನೋಡಿ, ಈ ಅಲ್ಪ್ಸ್ ಪರ್ವತ ಶ್ರೇಣಿಗಳಿದ್ದಾವಲ್ಲ, ಹಿಮಾಲಯ ಪರ್ವತ ಶ್ರೇಣಿಗಳ ಹಾಗೆ ಹೊಸದಾಗಿರುವಂಥವು. ಇಲ್ಲಿರುವ ಹುಟ್ಟುವಂಥ ನದಿಗಳು ಏನು ಮಾಡ್ತವೆ, ಅಲ್ಲಿ ಪರ್ವತ ಶ್ರೇಣಿಯಲ್ಲಿ ಇರುವಂಥ ಎಲ್ಲ ಶಿಲೆಗಳನ್ನು ಏನು ಮಾಡುತ್ತದೆ, ಕೊರೆದು ತಂದು ಇಲ್ಲಿ ಮೈದಾನವನ್ನು ನಿರ್ಮಿಸ್ತದೆ. ಇಲ್ಲಿ ಹರಿಯುವಂಥ ನದಿ ಪೋ ನದಿ ಎಲ್ಲಿ ನಿರ್ಮಿಸ್ತದೆ, ಇದೆಲ್ಲ ಮೈದಾನವನ್ನು ನಿರ್ಮಿಸ್ತದೆ. ಈ ಮೈದಾನವನ್ನು ನಾವು ಲೊಂಬಾರ್ಡಿ ಮೈದಾನ ಅಂತೇಳಿ ಕರಿತೀವಿ. ನಮ್ಮ ಭಾರತದಲ್ಲಿ ಸಹಿತ ಗ್ರೇಟ್ ಪ್ಲೇನ್ ಅಂತ ಒಂದಿದೆ, ಭಾರತದ ಮಹಾಮೈದಾನ. ಉತ್ತರ ಪ್ರದೇಶ, ಪಂಜಾಬಿಂದ ಉತ್ತರ ಪ್ರದೇಶ, ಬಿಹಾರ್, ಈ ಭಾಗ ಎಲ್ಲ ಮೈದಾನವಾಗಿದೆ. ಇಲ್ಲಿ ಯಾವುದೇ ರೀತಿಯ ಪರ್ವತ ಶ್ರೇಣಿಗಳು ಕಂಡುಬರುವುದಿಲ್ಲ ನಮಗೆ. ಇದೆಲ್ಲ ಭಾಗ ಮೈದಾನ. ಇದನ್ನು ಏನಂತಾರೆ, ಲೊಂಬಾರ್ಡಿ ಮೈದಾನ ಎಲ್ಲಿ ಕಂಡುಬರುತ್ತೆ, ಇಟಲಿಯಲ್ಲಿ. ಓಕೆ, ಹಂಗೇರಿ ಮೈದಾನ ಹಂಗೇರಿಯಲ್ಲಿ ಕಂಡುಬರುತ್ತೆ. ನಂತರ ಅಂಡಲೂಸಿಯಾ ಲೋಲ್ಯಾಂಡ್. ಅಂಡಲೂಸಿಯಲ್ಲಿ ಕಂಡುಬರುತ್ತೆ, ಇಲ್ಲಿ. ಇದೆಲ್ಲ ಅಂಡಲೂಸಿಯಾ ಮೈದಾನ. ಎಲ್ಲಿ? ಸ್ಪೇನ್ ಮತ್ತು ಪೋರ್ಚುಗಲ್. ಅಂಡಲೂಸಿಯಾ ಮೈದಾನ ಗೊತ್ತಾಯ್ತಲ್ವ. ಇದು ಯುರೋಪ್ನಲ್ಲಿ ಕಂಡುಬರೋ ಪ್ರಮುಖ ಮೈದಾನ ನೋಡಿ. ಯುರೋಪ್ನಲ್ಲಿ
ಹಿಂದೆಗೆ ಬರ್ತಾ ಬರ್ತಾ ಅಂದರೆ ಪೂರ್ವಕ್ಕೆ ಹೋಗ್ತಾ ಹೋಗ್ತಾ ಮೈದಾನ ವಿಸ್ತಾರವಾಗುತ್ತೆ, ಪಶ್ಚಿಮಕ್ಕೆ ಬರ್ತಾ ಬರ್ತಾ ಮೈದಾನ ಏನಾಗುತ್ತೆ, ಕಿರಿದಾಗುತ್ತೆ. ಗೊತ್ತಾಯ್ತಲ್ವ? ಇಲ್ಲಿ ಅತಿ ದೊಡ್ಡ ಮೈದಾನ ಕಂಡುಬರುತ್ತೆ, ಹಿಂದೆ ಬರ್ತಾ 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 ಚಿಕ್ಕ ಚಿಕ್ಕ ಮೈದಾನಗಳು ಕಂಡುಬರುತ್ತವೆ. ಇದು ಗೊತ್ತಾಯಿತು, ಪ್ರಸ್ಥಭೂಮಿಗಳು ಗೊತ್ತಾಯಿತು, ಮೈದಾನಗಳು ಗೊತ್ತಾಯಿತು. ನಂತರ ಈಗ ಪ್ರಮುಖವಾಗಿ ಜ್ವಾಲಾಮುಖಿಗಳು, ಜ್ವಾಲಾಮುಖಿ ಪರ್ವತ ಶ್ರೇಣಿಗಳು. ಜ್ವಾಲಾಮುಖಿ ಪರ್ವತಗಳು ಯುರೋಪ್ನಲ್ಲಿ ಅತಿ ಹೆಚ್ಚಾಗಿ ಜ್ವಾಲಾಮುಖಿಗಳು ಕಂಡುಬರ್ತವೆ. ಯಾವ ಭಾಗ ಅಂದರೆ ಈ ಮೆಡಿಟೇರಿಯನ್ ಮತ್ತು ಈ ಅಟ್ಲಾಂಟಿಕ್ ಭಾಗದಲ್ಲಿ, ಈ ಭಾಗದಲ್ಲಿ ಅತಿ ಹೆಚ್ಚು ಜ್ವಾಲಾಮುಖಿಗಳು ಕಂಡುಬರುತ್ತವೆ. ಜ್ವಾಲಾಮುಖಿಗಳ ಬಗ್ಗೆ ಪಾಠ ಹೇಳಬೇಕಾದ್ರೆ ನಾನು ಅದ್ರ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ. ಈ ಕೇವಲ ಜ್ವಾಲಾಮುಖಿ ಪರ್ವತಗಳು ಯುರೋಪ್ನಲ್ಲಿ ಎಲ್ಲಿ ಕಂಡುಬರುತ್ತೆ ಅಂಥೇಳಿ ತಿಳ್ಕೊಬೋದು ಅಷ್ಟೇ. ಮೊದಲನೇದಾಗಿ ಪ್ರಮುಖವಾದ ಜ್ವಾಲಾಮುಖಿ, ಅತಿ ಎತ್ತರವಾದ ಜ್ವಾಲಾಮುಖಿ ಅಂದರೆ ಅದು ಮೌಂಟ್ ಎಟ್ನಾ. ಮೌಂಟ್ ಎಟ್ನಾ, ಮೌಂಟ್ ಎಟ್ನಾ ಎಲ್ಲಿ ಕಂಡುಬರುತ್ತೆ ಅಂದರೆ ನೋಡಿ, ಇಟಲಿಯ ಸಿಸಿಲಿ ದ್ವೀಪ ಇಲ್ಲಿದೆ ನೋಡಿ. ಇದು ಒಂದು ದ್ವೀಪ, ಮೆಡಿಟರೇನಿಯನ್ ಸಮುದ್ರದಲ್ಲಿರುವ ಪ್ರಮುಖ ದ್ವೀಪ ಸಿಸಿಲಿ. ಸಿಸಿಲಿಯಲ್ಲಿ ಕಂಡುಬರುವಂಥ ಪ್ರಮುಖ ಜ್ವಾಲಾಮುಖಿ ಅಂದರೆ ಮೌಂಟ್ ಎಟ್ನಾ. ಮೌಂಟ್ ಎಟ್ನಾ ಜ್ವಾಲಾಮುಖಿ. ಎರಡನೇ ಪ್ರಮುಖ ಜ್ವಾಲಾಮುಖಿ ಅಂದರೆ ಮೌಂಟ್ ವೆಸುವಿಯಸ್. ಮೌಂಟ್ ವೆಸುವಿಯಸ್, ಮೌಂಟ್ ವೆಸುವಿಯಸ್ ಎಲ್ಲಿದೆ ಅಂದರೆ ನೋಡಿ ಇಲ್ಲಿದೆ. ಯುರೋಪಿನ ಮುಖ್ಯ ಭೂಭಾಗದಲ್ಲಿರುವಂತಹ ಸಕ್ರಿಯ ಜ್ವಾಲಾಮುಖಿ ಯಾವುದಂದರೆ ಮೌಂಟ್ ವೆಸುವಿಯಸ್. ಇದು ತುಂಬ ಅಪಾಯಕಾರಿಯಾದ ಜ್ವಾಲಾಮುಖಿ. ಈ ಜ್ವಾಲಾಮುಖಿ ಸ್ಫೋಟದಿಂದ ಪಾಂಪೆ ನಗರ ಸಂಪೂರ್ಣವಾಗಿ ನಿರ್ನಾಮವಾಗಿತ್ತು. ಪಾಂಪೆ ನಗರ ಸುಮಾರು ಕ್ರಿಸ್ತಪೂರ್ವ 79ರಲ್ಲಿ ಇಲ್ಲಿ ಪಾಂಪೆ ಅಂತ ಒಂದು ನಗರ ಇತ್ತು. ಈ ನಗರ ಏನಾಯಿತು ಅಂದರೆ ಈ ಜ್ವಾಲಾಮುಖಿ ಸ್ಫೋಟದಿಂದ ಅತಿ ಸಂಪದ್ಭರಿತವಾದ ನಗರ ನಿರ್ನಾಮ, ನಾಶ ಆಯಿತು. ಈ ಜ್ವಾಲಾಮುಖಿ ಬಗ್ಗೆ, ಮೌಂಟ್ ವೆಸುವಿಯಸ್ ಜ್ವಾಲಾಮುಖಿ ಸುಮಾರು ಕ್ರಿಸ್ತಪೂರ್ವ 79ರಲ್ಲಿ ಸ್ಫೋಟವಾಗಿತ್ತು. ನೀವು ಈಗೂ ಸಹಿತ ನೀವು ನೇಪಲ್ಸ್ ಹೋದರೆ ಅಲ್ಲಿ ನಿಮಗೆ ಕಂಡುಬರುತ್ತೆ. ಆ ರೀತಿ ಜ್ವಾಲಾಮುಖಿ ಏನಾಗಿದೆ ಅಂದರೆ ಅಲ್ಲಿರುವಂಥ ಎಲ್ಲ ನಗರವನ್ನು, ಆ ಬೂದಿಯನ್ನು ಮುಚ್ಚಿ ಅದು ತೆರೆದ ಮ್ಯೂಸಿಯಂ ಟೈಪು ಕಾಣುತ್ತೆ ನಿಮಗೆ. ಅಲ್ಲಿರುವಂಥ ಸ್ಮಶಾನದ ರೀತಿ ಆ ಜಗತ್ತು, ಈ ನಗರ ನಿಮಗೆ ಕಂಡುಬರುತ್ತೆ. ಮೌಂಟ್ ವೆಸುವಿಯಸ್ ತುಂಬ ಅಪಾಯಕಾರಿಯಾದ ಜ್ವಾಲಾಮುಖಿ. ಇಟಲಿಯ ನೇಪಲ್ಸ್ನಲ್ಲಿದೆ. ಇದು ನೇಪಲ್ಸ್ ನಗರ, ಇದೆಲ್ಲ ಇಟಲಿ. ಮೌಂಟ್ ವೆಸುವಿಯಸ್ ಜ್ವಾಲಾಮುಖಿ ಬಗ್ಗೆ ಮೊದಲನೇದಾಗಿ ಮೆನ್ಷನ್ ಮಾಡಿದಂಥ ಇತಿಹಾಸಕಾರ ಯಾರಂದರೆ ಪ್ಲಿನಿ ದ ಹಂಗರ್ ಅಂಥೇಳಿ. ಪ್ಲಿನಿ ದ ಹಂಗರ್ ಅಂಥೇಳಿ ಹೇಳ್ತಾನೆ. ಅವನು ಈ ಭಾಗದಲ್ಲಿ ಓಡಾಡ್ತಿರ್ಬೇಕಾದ್ರೆ ಮೌಂಟ್ ವೆಸುವಿಯಸ್ ಜ್ವಾಲಾಮುಖಿ ಸ್ಫೋಟವಾಗಿದ್ದನ್ನು ತನ್ನ ಪ್ರವಾಸ ಕಥನದಲ್ಲಿ ಅವನು ಬರೀತಾನೆ. ಯಾವುದು? ಮೌಂಟ್ ವೆಸುವಿಯಸ್ ಜ್ವಾಲಾಮುಖಿ. ಈ ಜ್ವಾಲಾಮುಖಿಯಿಂದ ನಿರ್ನಾಮವಾದ ನಗರ ಯಾವುದು ಅಂದರೆ ಅದು ಪಾಂಪೆ ನಗರ. ನಂತರ ಕಂಡುಬರುವಂಥ ಜ್ವಾಲಾಮುಖಿ ಅಂದರೆ ಅದು ಸ್ಟ್ರಾಂಬೋಲಿ. ನೋಡಿ ಇದು ಇಲ್ಲಿ ಕಂಡುಬರುತ್ತೆ ನೋಡಿ, ಇದು ಸ್ಟ್ರಾಂಬೋಲಿ. ಯುರೋಪಿನ ಪ್ರಮುಖ ಜ್ವಾಲಾಮುಖಿಗಳು ಎಟ್ನಾ, ಸ್ಟ್ರಾಂಬೋಲಿ, ವೆಸುವಿಯಸ್. ಮೌಂಟ್ ಎಟ್ನಾ, ವೆಸುವಿಯಸ್, ಸ್ಟ್ರಾಂಬೋಲಿ ಇಲ್ಲೇ ಕಂಡುಬರುತ್ತೆ ನೋಡಿ 3 ಜ್ವಾಲಾಮುಖಿ. ಬೀರೆನ್ಬರ್ಗ್ ಜ್ವಾಲಾಮುಖಿ ನೋಡಿ ಇಲ್ಲಿ ಕಂಡುಬರುತ್ತೆ. ನಾರ್ವೇಜಿಯನ್ ಸಮುದ್ರದಲ್ಲಿ ಕಂಡುಬರುವಂಥ ಜ್ವಾಲಾಮುಖಿ ಬೀರೆನ್ಬರ್ಗ್. ಇಲ್ಲಿರುವಂಥ ದ್ವೀಪ ಜಾನ್ ಮಾಯನ್ ದ್ವೀಪದಲ್ಲಿ ಕಂಡುಬರುವ ಪ್ರಮುಖ ಜ್ವಾಲಾಮುಖಿ ಬೀರೆನ್ಬರ್ಗ್ ಜ್ವಾಲಾಮುಖಿ. ನಂತರ ಕಂಡುಬರುವ ಪ್ರಮುಖ ಜ್ವಾಲಾಮುಖಿ ಅಂದರೆ ಓರಫ್ ಜೋಕುಲ್ ಜ್ವಾಲಾಮುಖಿ. ಇದೆಲ್ಲಿ ಕಂಡುಬರುತ್ತೆ ಅಂದರೆ ಐಸ್ಲ್ಯಾಂಡ್. ಇದು ಸಂಪೂರ್ಣವಾಗಿ. ಇಲ್ಲಿ ಕಂಡುಬರುವಂತಹ ಪ್ರಮುಖ ಜ್ವಾಲಾಮುಖಿ ಯಾವುದು? ಓರಫ್ ಜೋಕುಲ್ ಅಂಥೇಳಿ. ಓರಫ್ ಜೋಕುಲ್ ಜ್ವಾಲಾಮುಖಿ ಎಲ್ಲಿ ಕಂಡುಬರುತ್ತೆ? ಐಸ್ಲ್ಯಾಂಡ್ನಲ್ಲಿ ಕಂಡುಬರುವ ಪ್ರಮುಖ ಜ್ವಾಲಾಮುಖಿ. ಇವು ಪ್ರಮುಖ ಯುರೋಪ್ನಲ್ಲಿ ಕಂಡುಬರುವ ಪ್ರಮುಖ ಜ್ವಾಲಾಮುಖಿಗಳು: ಮೌಂಟ್ ಎಟ್ನಾ, ವೆಸುವಿಯಸ್, ಸ್ಟ್ರಾಂಬೋಲಿ, ಬೀರೆನ್ಬರ್ಗ್, ಜೋಕುಲ್, ಐಸ್ಲ್ಯಾಂಡ್.
ಇದು ನಮ್ಮ ಯುರೋಪಿನ ಭೂ ಆಕೃತಿ. ಭೂಮಿ ಈ ರೀತಿಯಾಗಿದೆ. ಯುರೋಪಿನ ಭೂಮಿ ಇದೆಲ್ಲವನ್ನು ಒಳಗೊಂಡಿದೆ ಅಂತ ಹೇಳ್ಬೋದು. ಇದರಲ್ಲಿ ನಿಮಗೆ ಯಾವುದಾದ್ರು ಅರ್ಥ ಆಗಿಲ್ಲ ಅಂದರೆ, ಏನಾದರೂ ಬಿಟ್ಟಿದ್ದೆ ಅಂದರೆ, ಏನಾದರೂ ಕನ್ಫ್ಯೂಸ್ ಆಗಿತ್ತಂದರೆ ನೀವು ಕಮೆಂಟ್ ಮಾಡಿ, ನಾನು ನಿಮಗೆ ಉತ್ತರ ಕೊಡ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ. ಓಕೆ.